ಸಮಸ್ತ ಜನತೆಗೆ ಲಗೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯದಲ್ಲಿ ದೇವಾಲಯದಲ್ಲಿ ಗಂಟೆ ಬಾರಿಸುವುದು ಏತಕ್ಕಾಗಿ ಮತ್ತು ಅದರ ಕಾರಣವೇನು, ಈ ಅಭ್ಯಾಸವನ್ನು ಯಾವಾಗ ಮತ್ತು ಯಾರು ಪ್ರಾರಂಭಿಸುವುದು ಎಂಬುದನ್ನು ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ಯಾತ್ ಘಂಟಾರವಂ ಕೃತ್ವಾ ದೇವತಾ ಕ್ವಾನ ಲಾಂಛನಂ. ಇದರ ಅರ್ಥ ಅಸುರಿ ಶಕ್ತಿಗಳನ್ನು ವಿಕರ್ಷಿಸಿ ದೈವಿ ಶಕ್ತಿಗಳನ್ನು ಆಮಂತ್ರಿಸಲು ಗಂಟೆಯನ್ನು ಬಾರಿಸಲಾಗುತ್ತದೆ. ದೇವಾಲಯದ ಒಳ ಆವರಣದಲ್ಲಿ ಬಂದಾಗಲೇ ಭಕ್ತರ ಮನಸ್ಸಿನಲ್ಲಿ ಪ್ರಸನ್ನ ಭಾವವು ಮೂಡುತ್ತದೆ. ಸುಂದರವಾಗಿ ವಿವಿಧ ಹೂಗಳಿಂದ ಅಲಂಕೃತವಾದ ದೇವರ ಮೂರ್ತಿಯನ್ನು ನೋಡುತ್ತಲೇ ಶರಣಾಗತಿಯ ಭಾವನೆ ಉಂಟಾಗುತ್ತದೆ. ಧೂಪ ದೀಪಗಳು ಈ ಭಾವನೆಯನ್ನು ಪೂರಕವಾಗಿಸುತ್ತವೆ. ಅಲೆ ಅಲೆಯಾಗಿ ತೇಲಿ ಬರುವ ಘಂಟಾನಾದವು ಭಕ್ತಿಯ ಪವಿತ್ರ ಭಾವನೆಯನ್ನು ಉದ್ದೀಪಿಸುತ್ತದೆ. ಅಷ್ಟೇ ಅಲ್ಲದೆ ದೇವರೆಡೆಗೆ ಏಕಾಗ್ರತೆಯನ್ನು ಉಂಟುಮಾಡುತ್ತದೆ. ಮಂಗಳಾರತಿಯು ಕೃತಕೃತ್ಯ ಭಾವನೆಯನ್ನು ಮೂಡಿಸಿದರೆ ತೀರ್ಥ ಸೇವನೆಯಿಂದ ಪಾಪಪ್ರಜ್ಞೆಯು ದೂರವಾಗಿ ಮನಸ್ಸು ಶಾಂತವಾಗುತ್ತದೆ. ಗಂಟೆಯ ಧ್ವನಿ ಇಲ್ಲದ ಪೂಜೆಯನ್ನಾಗಲಿ ಮಂದಿರವನ್ನಾಗಲಿ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಗಂಟೆಯನ್ನು ಬಾರಿಸುವುದರಿಂದ ಅದರ ಅಲೆಗಳು ಸುತ್ತಮುತ್ತಲೂ ಆ ಒಂದು ದೇವಸ್ಥಾನದಲ್ಲಿ ಹರಿದಾಡುವುದರಿಂದ ಇರ್ತಕ್ಕಂತಹ ಅಸುರಿ ಶಕ್ತಿ ಅಥವಾ ದುಷ್ಟ ಶಕ್ತಿಗಳು ಅಥವಾ ದೃಷ್ಟಿದೋಷಗಳು ನಿವಾರಣೆಯಾಗಿ ಅಲ್ಲಿ ದೈವಿಕ ಶಕ್ತಿಯು ಅಥವಾ ಕಾಸ್ಮಿಕ್ ಎನರ್ಜಿ ಅಥವಾ ದೈವ ಶಕ್ತಿಯು ಅಲ್ಲಿ ನೆಲೆಸಲು ಅನುಕೂಲಕರವಾಗಿರುತ್ತದೆ. ಮತ್ತು ಆ ಅಲೆಗಳ ಶಬ್ದದಿಂದ ನಮ್ಮಲ್ಲಿರ್ತಕ್ಕಂತಹ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಇರ್ತಕ್ಕಂತಹ ಅನೇಕ ನಾನಾ ವಿಚಾರಗಳು, ವ್ಯಾವಹಾರಿಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ದೂರವಾಗಿ ದೇವರ ಬಗ್ಗೆ ಏಕಾಗ್ರತೆಯನ್ನು ಹೊಂದಲು ಮಾರ್ಗ ಸೂಚಿಸುತ್ತವೆ. ಮತ್ತು ಆ ಅಲೆಯಿಂದ ನಮ್ಮ ಮನಸ್ಸಿನಲ್ಲಿಯೂ ಭಕ್ತಿಭಾವ ಮೂಡುತ್ತದೆ. ಗಂಟೆಯನ್ನು ಬಾರಿಸುವುದರಿಂದ ದೇವರಿಗೆ ಅರ್ಪಣೆಯಾಗುತ್ತದೆ ಎಂಬುವ ವಾಡಿಕೆಯಿದ್ದು, ಘಂಟಾನಾದದಿಂದ ಶ್ರೀ ದೇವರಿಗೆ ಭಕ್ತಿಯನ್ನು ಅರ್ಪಿಸುವುದು ಒಂದು ಪೂರ್ವಜರ ಕಾಲಮಾನದಿಂದ ನಡೆದು ಬಂದಿರತಕ್ಕಂತಹ ಒಂದು ಭಕ್ತಿಪೂರ್ವಕವಾದ ನಿಯಮವಾಗಿದೆ. ಇದು ಗಂಟೆಯ ಮಹತ್ವವನ್ನು ಕುರಿತು ಈ ವಿಡಿಯೋದಲ್ಲಿ ತಿಳಿದೆವು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿರಿ.